ಮೇಕೆದಾಟಿನಿಂದ ಏನು ಹೆಜ್ಜೆ ಆಗ್ತೆ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಹೋರಾಟವನ್ನ ಮಾಡಿದ್ರು. ಅದಾದ್ಮೇಲೆ ರಾಜ್ಯದ ಜನತೆ ಸರ್ಕಾರವನ್ನ ನಮ್ಮ ಕೈಗೆ ಕೊಟ್ಟರು. ನಾವು ಕೂಡ ಕಾನೂನ ಬೇಕಾದಷ್ಟು ಪ್ರೆಷರೈಸ್ ಮಾಡಿದ್ರು. ಕೆಲವರು ವಿರೋಧ ಪಾರ್ಟಿಯವರು ಏನೋ ವ್ಯಾಖ್ಯಾನ ಕೂಡ ಮಾಡಿದ್ರು. ಆದರೆ ನಮಗೆ ನ್ಯಾಯಾಲಯಕ್ಕೆ ನಾವೇ ಮೊರೆ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿದ್ರು. ಜಲ್ದಿ ತೀರ್ಮಾನ ಆಗಬೇಕು ಅಂತೇಳಿ ನಾವು ನಮ್ಮ ಬೇಡಿಕೆಯನ್ನು ಮುಂದಿಟ್ಟು ಸೊ ಇವತ್ತು ಸ್ಪೆಷಲ್ ಬೆಂಚ್ ಕೂಡ ಇವತ್ತು ತೀರ್ಮಾನ ಆಗಿತ್ತು. ಮೊನ್ನೆ 6ನೇ ತಾರೀಕು ಕೋರ್ಟ್ ಮುಂದೆ ಬಂದಿತ್ತು. ಅವರು ನಾನು ಹೋಗಿದ್ದೆ, ಸ್ಪೆಷಲ್ ಬೆಂಚ್ ಫಾರ್ಮೇಷನ್ ಮಾಡ್ತೀವಿ ಅಂತ ಕೋರ್ಟ್ ಅವ್ರು ಹೇಳಿದ್ರು. ಸೊ ಅವರು ಕೂಡ ತಮಿಳುನಾಡವರು ಅವರೆಲ್ಲ ಒಗ್ಗಟ್ಟಿನಿಂದ ಅವರು ಹೋರಾಟವನ್ನು ಮಾಡಿದ್ರು. ಇವತ್ತು ನ್ಯಾಯಾಲಯ ಇದು ನಮ್ಮ ಮುಂದೆ ತೀರ್ಮಾನ ಮಾಡುವಂತ ವಿಚಾರ ಅಲ್ಲ. ಅವ್ರು ಏನು ನೀರನ್ನ ಬಿಡಬೇಕಾಗಿದೆ ಆ ನೀರನ್ನ ಬಿಡಲೇಬೇಕು, ಬಿಡಲಿಲ್ಲ ಅಂದ್ರೆ ಅದು ತಪ್ಪಾಗ್ತದೆ ಅಂತೇಳಿ ಮಾರ್ಗದರ್ಶನವನ್ನು ಕೂಡ ಕೊಟ್ಟು ಇವತ್ತು ಲೀಗಲ್ ಟೀಮ್ ಏನಿದೆ ನಮ್ಮ ರಾಜ್ಯಕ್ಕೆ ಅಲಾಟ್ ಆಗಿರೋಂಥ ನೀರು 177 TMC ಅವ್ರಿಗೆ ಏನು ಬಿಡಬೇಕು ಅದನ್ನು ಬಿಡಲೇಬೇಕು ಅಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಅದಕ್ಕೆ ಯಾವ ಕಾರಣಕ್ಕೂ ನಾವು ಕೋರ್ಟಿನ ಆದೇಶವನ್ನು ನಾವು ತಿರಸ್ಕಾರ ಮಾಡುವಂತ ಪ್ರಶ್ನೆ ಇಲ್ಲ. ಸೊ ಕರ್ನಾಟಕ ಕೂಡ ತನ್ನ ಜಾಗದಲ್ಲಿ ಏನು ಡ್ಯಾಮ್ ಮಾಡಬೇಕು ಅಂತೇಳಿ ತೀರ್ಮಾನ ಹಿಂದೆ ನಮಗೆ ಅವಕಾಶ ಇತ್ತು. ಆ ಪ್ರಕಾರ ಎಲ್ಲ ಥರದ ಮುಂದುವರಿಕೆ ನಾವು ಮಾಡಲೇಬೇಕಾಗ್ತದೆ. ಮತ್ತು ಏನು CWC ಮತ್ತು CWMA ಅವರು ಏನು ಅವ್ರಿಗೊಂದು ಅವಕಾಶ ಇದೆ, ಅವರೇ ಎಲ್ಲ ತೀರ್ಮಾನವನ್ನು ಮಾಡೋಂಥ ಒಂದು ಸಂದರ್ಭ, ಮಾರ್ಗದರ್ಶನ ಎಲ್ಲ ಕೂಡ ಇವತ್ತು ನ್ಯಾಯಾಲಯ ಇವತ್ತು 3 ಬೆಂಚ್ ನ್ಯಾಯಾಲಯ ಮುಗಿದಿದೆ, ಅಲ್ಲಿ ತೀರ್ಪು ಬಂದಿದೆ. ಸೊ ಮತ್ತೆ ಕೋರ್ಟ್ಗೆ ಹೋಗಿ ಅಲ್ಲಿ ಬೇಡಿಕೆ ಇಡುವಂಥ ಪ್ರಶ್ನೆ ಉದ್ಭವ ಆಗುವುದಿಲ್ಲ. ಇನ್ನದೇನು ಕಾನೂನು ಚೌಕಟ್ಟಿನಲ್ಲಿ ಏನೇನು ಕ್ಲಿಯರೆನ್ಸಸ್ ಬೇಕು, ನಾನೀಗಾಗಲೇ ಮೇಕೆದಾಟ್ ಆಫೀಸನ್ನು ಈಗಾಗಲೇ ನಾನು ಆರೋಬಿಯಲ್ಲಿ ಪ್ರಾರಂಭ ಕೂಡ ಮಾಡಿದ್ದೇನೆ. ಜಾಗ ಕೂಡ ಐಡೆಂಟಿಫಿಕೇಶನ್ನು ಎಲ್ಲಿ ಅವ್ರಿಗೆ ಆಲ್ಟರ್ನೇಟ್ ಫಾರೆಸ್ಟ್ ಇರೋ ಕಡೆ ರೆವಿನ್ಯೂ ಲ್ಯಾಂಡ್ನ ಇದು ಕೊಡಬೇಕು ಅವ್ರಿಗೆ, ಅದು ಕೂಡ ಐಡೆಂಟಿಫಿಕೇಶನ್ ನಾವು ಮಾಡಿದ್ದೇವೆ. ಸೊ ನಮ್ಮ ಕೆಲಸವನ್ನು ಮುಂದುವರಿತೇವೆ. ಮತ್ತು ಕೇಂದ್ರ ಸರ್ಕಾರದ CWC ಮತ್ತು CWMA ಏನಿದೆ ಅವರು ರೆಸ್ಪೆಕ್ಟಿವ್ ಕ್ಲಿಯರೆನ್ಸ್ನ ಮತ್ತು ಫಾರೆಸ್ಟ್ ಕ್ಲಿಯರೆನ್ಸಸ್ಸು ಇನ್ನು ಮುಂದಕ್ಕೆ ಅವರು ಕೊಡಲೇಬೇಕಾಗ್ತದೆ. ಸೊ ಎಲ್ಲ ನಮ್ಮ ಸಹಕಾರ ಕೊಟ್ಟು ಹೋರಾಟವನ್ನು ಬೆಂಬಲ ನೀಡಿದಂಥ ಎಲ್ಲ ನಾಗರಿಕರಿಗೆ ಪಕ್ಷ ಭೇದವನ್ನು ಮರೆತು ಮತ್ತು ನಮ್ಮ ಎಲ್ಲ ಸಂಸತ್ ಸದಸ್ಯರಿಗೆ ಯಾವುದೇ ಪಾರ್ಟಿ ಇರಲಿ ಕೇಂದ್ರ ಸರ್ಕಾರದ ಮೇಲಿನ ಒತ್ತಡವನ್ನು ನಾವೆಲ್ಲ ತಂದು ನಾನು ಪಾರ್ಲಿಮೆಂಟು ಪ್ರಾರಂಭ ಆದ ತಕ್ಷಣ ನಾನೆಲ್ಲ ಸಂಸತ್ ಸದಸ್ಯರನ್ನು ಕೂಡ ಹೋಗಿ ನಾನು ಭೇಟಿ ಮಾಡಿ ಎಲ್ಲರೂ ಕೂಡ ಒಟ್ಟಾಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಕೂಡ ನಾವು ಭೇಟಿ ಮಾಡೋಂಥ ಅವಶ್ಯಕತೆ ಏನಿದೆ, ಮತ್ತು ನಮ್ಮ ಜಲಶಕ್ತಿ ಮಂತ್ರಿಯವ್ರನ್ನ ಭೇಟಿ ಮಾಡೋಂಥ ಏನು ಅವಶ್ಯಕತೆ ಇದೆ ಅದೆಲ್ಲ ಕೂಡ ನಾನು ಭೇಟಿ ಮಾಡೋಂಥ ಒಂದು ಸಂದರ್ಭ ನಾವು ಮಾಡ್ತೇವೆ. ಸೊ ನಾವು ಚೀಫ್ ಮಿನಿಸ್ಟ್ರು ಇವತ್ತು ಕ್ಯಾಬಿನೆಟ್ನಲ್ಲಿ ಎಲ್ಲರೂ ಕೂಡ ಭಾಳ ಸಂತೋಷಪಟ್ಟಿದ್ದಾರೆ. ಕ್ಯಾಬಿನೆಟ್ ಮುಂಚಿತವಾಗಿ ಈ ಆದೇಶ ಬಂತು. ಸೊ ಈಗಾಗಲೇ ನಾವು ತಮಿಳುನಾಡಿಗೆ 177 TMC ಬಿಡಬೇಕಾಗಿತ್ತು ವರ್ಷಕ್ಕೆ. ಇವತ್ತಿನ ಲೆಕ್ಕದಲ್ಲಿ 148 TMC ಬಿಡಬೇಕಾಗಿತ್ತು. ಈಗಾಗಲೇ 299 TMC ನೀರನ್ನು ಕೂಡ ಬಿಟ್ಟಿದ್ದೇವೆ. ಎಲ್ಲ ಅಂಶವನ್ನು ಹೋದ ವರ್ಷ ಎಷ್ಟು ಬಿಟ್ಟೋ ಎಲ್ಲ ಕೂಡ ನಾವು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದೇವೆ. ತಾವೆಲ್ಲ ಗಮನಿಸಿದಿರಿ. ಲಾಸ್ಟ್ ವೀಕೆ ನಾನು ಸಪ್ರೇಟ್ ಹೋಗಿ
ನಮ್ಮೆಲ್ಲ ಲಾಯರ್ಸ್ನ ಕರೆಸಿ ನಾನೇನು ನಮ್ಮದು ಮಾರ್ಗದರ್ಶನ ಏನಿರಬೇಕು ಅದನ್ನೆಲ್ಲ ಕೂಡ ಅವ್ರಿಗೆ ತಿಳಿಸಿದ್ದೇನೆ. ಸೊ ತಿಳಿಸಿ ನನ್ನ ಸರ್ಕಾರದ ನಿಲುವನ್ನು ಕೂಡ ಅವ್ರಿಗೆ ವಕೀಲರುಗಳಿಗೆಲ್ಲ ಏನು ತಿಳಿಸಿ ಬಂದಿದ್ದೆ. ಸೊ ಆ ಪ್ರಕಾರ ಇವತ್ತು ನಮಗೆ ಯಶಸ್ಸು ಸಿಕ್ಕಿದೆ. ಭಾಳ ಸಂತೋಷವಾದಂಥ ದಿನ. ಸೊ ಇವೆಲ್ಲ ಸುಪ್ರೀಂ ಕೋರ್ಟಲ್ಲಿ ಕೂತ್ಕೊಂಡು ವರ್ಷಗಟ್ಟಲೆಯಿಂದ ಕೊಳೆಯುವಂಥ ಸಂದರ್ಭ ಇನ್ನು ಮುಂದಕ್ಕೆ ತೀರ್ಮಾನ ಇಲ್ಲ. ಏನಿದ್ರು CWC ಮತ್ತು CWM ಮೇಲೆ ಈಗ ಅವ್ರಿಗೆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಈ ಪ್ರಾಜೆಕ್ಟು ಫರ್ದರ್ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಅವರ ಮಾರ್ಗದರ್ಶನ ತೆಗೆದುಕೊಂಡು ನಾವು ಮುಂದುವರಿಸುವಂಥ ಕೆಲಸವನ್ನು